ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಕರೆ ಬಂದಂತೆ ಕಾಣ್ತಾ ಇತ್ತು. ಹೈಕಮಾಂಡ್ ಕರೆಯ ಬೆನ್ನಲ್ಲೇ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆ ಕರೆ ಬಗ್ಗೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಮಾಹಿತಿಯನ್ನು ಹಂಚಿಕೊಂಡ್ರು. ಇವತ್ತು ಮುಂಜಾನೆಯಷ್ಟೇ ಹೈಕಮಾಂಡ್ನಿಂದ ಫೋನ್ ಬಂದಿತ್ತು. ಇವತ್ತಲ್ಲ ಪ್ರತಿದಿನ ನನಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರು. ಹೈಕಮಾಂಡ್ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ರು. ಬಹಳ ಸಮಾಧಾನವಾಗಿದ್ದೀರಿ ಸರ್. ಆ ಕಾನ್ಫಿಡೆನ್ಸ್ ಏನು ದೇವರ ಕಾನ್ಫಿಡೆನ್ಸ್, ಹೈಕಮಾಂಡ್ ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ನ ಕಾನ್ಫಿಡೆನ್ಸ್. ಸುಮ್ಮನೆ ಅನವಶ್ಯಕವಾದಂತ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇದೆ, ಅದರಿಂದ ನೀವು ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ಈ ಕಾನ್ಫಿಡೆನ್ಸ್ ಏನ್ರಿ? ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. ಯಾವ್ದೋ ವಿಚಾರ ಎಮ್ಎಲ್ಸಿ ಸೀಟು ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಜಸ್ಟ್ 5 ನಿಮಿಷ ಮುಂಚಿದಾಗ ಮಾತಾಡಿದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಕರೆ ಬಂದಂತೆ ಕಾಣ್ತಾ ಇತ್ತು. ಹೈಕಮಾಂಡ್ ಕರೆಯ ಬೆನ್ನಲ್ಲೇ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆ ಕರೆ ಬಗ್ಗೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಮಾಹಿತಿಯನ್ನು ಹಂಚಿಕೊಂಡ್ರು. ಇವತ್ತು ಮುಂಜಾನೆಯಷ್ಟೇ ಹೈಕಮಾಂಡ್ನಿಂದ ಫೋನ್ ಬಂದಿತ್ತು. ಇವತ್ತಲ್ಲ ಪ್ರತಿದಿನ ನನಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರು. ಹೈಕಮಾಂಡ್ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ರು. ಬಹಳ ಸಮಾಧಾನವಾಗಿದ್ದೀರಿ ಸರ್. ಆ ಕಾನ್ಫಿಡೆನ್ಸ್ ಏನು ದೇವರ ಕಾನ್ಫಿಡೆನ್ಸ್, ಹೈಕಮಾಂಡ್ ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ನ ಕಾನ್ಫಿಡೆನ್ಸ್. ಸುಮ್ಮನೆ ಅನವಶ್ಯಕವಾದಂತ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇದೆ, ಅದರಿಂದ ನೀವು ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ಈ ಕಾನ್ಫಿಡೆನ್ಸ್ ಏನ್ರಿ? ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. ಯಾವ್ದೋ ವಿಚಾರ ಎಮ್ಎಲ್ಸಿ ಸೀಟು ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಜಸ್ಟ್ 5 ನಿಮಿಷ ಮುಂಚಿದಾಗ ಮಾತಾಡಿದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಕರೆ ಬಂದಂತೆ ಕಾಣ್ತಾ ಇತ್ತು. ಹೈಕಮಾಂಡ್ ಕರೆಯ ಬೆನ್ನಲ್ಲೇ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆ ಕರೆ ಬಗ್ಗೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಮಾಹಿತಿಯನ್ನು ಹಂಚಿಕೊಂಡ್ರು. ಇವತ್ತು ಮುಂಜಾನೆಯಷ್ಟೇ ಹೈಕಮಾಂಡ್ನಿಂದ ಫೋನ್ ಬಂದಿತ್ತು. ಇವತ್ತಲ್ಲ ಪ್ರತಿದಿನ ನನಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರು. ಹೈಕಮಾಂಡ್ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ರು. ಬಹಳ ಸಮಾಧಾನವಾಗಿದ್ದೀರಿ ಸರ್. ಆ ಕಾನ್ಫಿಡೆನ್ಸ್ ಏನು ದೇವರ ಕಾನ್ಫಿಡೆನ್ಸ್, ಹೈಕಮಾಂಡ್ ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ನ ಕಾನ್ಫಿಡೆನ್ಸ್. ಸುಮ್ಮನೆ ಅನವಶ್ಯಕವಾದಂತ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇದೆ, ಅದರಿಂದ ನೀವು ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ಈ ಕಾನ್ಫಿಡೆನ್ಸ್ ಏನ್ರಿ? ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. ಯಾವ್ದೋ ವಿಚಾರ ಎಮ್ಎಲ್ಸಿ ಸೀಟು ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಜಸ್ಟ್ 5 ನಿಮಿಷ ಮುಂಚಿದಾಗ ಮಾತಾಡಿದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಕರೆ ಬಂದಂತೆ ಕಾಣ್ತಾ ಇತ್ತು. ಹೈಕಮಾಂಡ್ ಕರೆಯ ಬೆನ್ನಲ್ಲೇ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆ ಕರೆ ಬಗ್ಗೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಮಾಹಿತಿಯನ್ನು ಹಂಚಿಕೊಂಡ್ರು. ಇವತ್ತು ಮುಂಜಾನೆಯಷ್ಟೇ ಹೈಕಮಾಂಡ್ನಿಂದ ಫೋನ್ ಬಂದಿತ್ತು. ಇವತ್ತಲ್ಲ ಪ್ರತಿದಿನ ನನಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರು. ಹೈಕಮಾಂಡ್ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ರು. ಬಹಳ ಸಮಾಧಾನವಾಗಿದ್ದೀರಿ ಸರ್. ಆ ಕಾನ್ಫಿಡೆನ್ಸ್ ಏನು ದೇವರ ಕಾನ್ಫಿಡೆನ್ಸ್, ಹೈಕಮಾಂಡ್ ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ನ ಕಾನ್ಫಿಡೆನ್ಸ್. ಸುಮ್ಮನೆ ಅನವಶ್ಯಕವಾದಂತ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇದೆ, ಅದರಿಂದ ನೀವು ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ಈ
ಕಾನ್ಫಿಡೆನ್ಸ್ ಏನ್ರಿ, ನನ್ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ ರೀ. ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ, ಯಾವ್ದೋ ವಿಚಾರ MLC ಸೀಟು ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಜಸ್ಟ್ 5 ನಿಮಿಷ ಮುಂಚಿದೆ ಮಾತಾಡಿದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಕರೆ ಬಂದಂತೆ ಕಾಣ್ತಾ ಇತ್ತು. ಹೈಕಮಾಂಡ್ ಕರೆಯ ಬೆನ್ನಲ್ಲೇ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆ ಕರೆ ಬಗ್ಗೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಮಾಹಿತಿಯನ್ನು ಹಂಚಿಕೊಂಡ್ರು. ಇವತ್ತು ಮುಂಜಾನೆಯಷ್ಟೇ ಹೈಕಮಾಂಡ್ ನಿಂದ ಫೋನ್ ಬಂದಿತ್ತು. ಇವತ್ತಲ್ಲ, ಪ್ರತಿದಿನ ನನಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರು. ಹೈಕಮಾಂಡ್ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ರು. ಬಹಳ ಸಮಾಧಾನವಾಗಿದ್ದೀರಿ ಸರ್. ಆ ಕಾನ್ಫಿಡೆನ್ಸ್ ಏನ್ ದೇವರ ಕಾನ್ಫಿಡೆನ್ಸ್, ಹೈಕಮಾಂಡ್ ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ ಕಾನ್ಫಿಡೆನ್ಸ್. ಸುಮ್ಮನೆ ಅನವಶ್ಯಕವಾದಂತ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇದೆ ಸರ್. ಅದರಿಂದ ನೀವು ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ಈ ಕಾನ್ಫಿಡೆನ್ಸ್ ಏನ್ರಿ, ನನ್ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ ರೀ. ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ, ಯಾವ್ದೋ ವಿಚಾರ MLC ಸೀಟು ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಜಸ್ಟ್ 5 ನಿಮಿಷ ಮುಂಚಿದೆ ಮಾತಾಡಿದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಕರೆ ಬಂದಂತೆ ಕಾಣ್ತಾ ಇತ್ತು. ಹೈಕಮಾಂಡ್ ಕರೆಯ ಬೆನ್ನಲ್ಲೇ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆ ಕರೆ ಬಗ್ಗೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಮಾಹಿತಿಯನ್ನು ಹಂಚಿಕೊಂಡ್ರು. ಇವತ್ತು ಮುಂಜಾನೆಯಷ್ಟೇ ಹೈಕಮಾಂಡ್ ನಿಂದ ಫೋನ್ ಬಂದಿತ್ತು. ಇವತ್ತಲ್ಲ, ಪ್ರತಿದಿನ ನನಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರು. ಹೈಕಮಾಂಡ್ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ರು. ಬಹಳ ಸಮಾಧಾನವಾಗಿದ್ದೀರಿ ಸರ್. ಆ ಕಾನ್ಫಿಡೆನ್ಸ್ ಏನ್ ದೇವರ ಕಾನ್ಫಿಡೆನ್ಸ್, ಹೈಕಮಾಂಡ್ ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ ಕಾನ್ಫಿಡೆನ್ಸ್. ವಿವಾದ ಸೃಷ್ಟಿ ಮಾಡ್ತಿದ್ದೀರಿ. ಸುಮ್ಮನೆ ಅನವಶ್ಯಕವಾದಂತ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇದೆ ಸರ್. ಅದರಿಂದ ನೀವು ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ಈ ಕಾನ್ಫಿಡೆನ್ಸ್ ಏನ್ರಿ, ನನ್ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ ರೀ. ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ, ಯಾವ್ದೋ ವಿಚಾರ MLC ಸೀಟು ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಜಸ್ಟ್ 5 ನಿಮಿಷ ಮುಂಚಿದೆ ಮಾತಾಡಿದೆ.